ಕಾಶಿ ವಿಶ್ವನಾಥ ದೇವಾಲಯ ಭಾರತದ ಉತ್ತರ ಪ್ರದೇಶದ ವಾರಣಾಸಿಯ ಹೃದಯ ಭಾಗದಲ್ಲಿ ಈ ದೇವಾಲಯವು ನೆಲೆಗೊಂಡಿದೆ. ಹಿಂದೂ ಆಧ್ಯಾತ್ಮಿಕತೆಯ ಮತ್ತು ಭಕ್ತಿಯ ಸಂಕೇತವಾಗಿ ನಿಂತಿದೆ. ಶಿವನಿಗೆ ಸಮರ್ಪಿತವಾದ ಈ ದೇವಾಲಯವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ. ದೇವತೆಯ ಅತ್ಯಂತ ಪವಿತ್ರವಾದ ಪ್ರಾತಿನಿಧ್ಯವಾಗಿದೆ. ಈ ವಿಶಿಷ್ಟತೆಯು ಹಿಂದೂಗಳಿಗೆ ಪವಿತ್ರ ಯಾತ್ರಾ ಸ್ಥಳವನ್ನಾಗಿ ಮಾಡುತ್ತದೆ. ಅದೇ ರೀತಿಯಾಗಿ ಪ್ರಪಂಚದಾದ್ಯಂತ ಭಕ್ತರನ್ನ ಈ ದೇವಾಲಯವು ಆಕರ್ಷಿಸುತ್ತದೆ. ದೇವಾಲಯದ ಇತಿಹಾಸವು ನಾಶ ಮತ್ತು ಪುನರ್ ನಿರ್ಮಾಣದ ಎಳೆಗಳಿಂದ ಹಣಿದುಕೊಂಡ ಒಂದು ಕಥೆಯಾಗಿದೆ. ದೇವಾಲಯದ ಮೂಲಗಳು ಪ್ರಾಚೀನವಾಗಿವೆ. ಸ್ಕಂದ ಪುರಾಣದಂತಹ ಗ್ರಂಥಗಳಲ್ಲಿ ಉಲ್ಲೇಖಗಳಿವೆ. ಇದು ಶತಮಾನಗಳಿಂದಲೂ ಮಹತ್ವದ ಯಾತ್ರಾ ಸ್ಥಳವಾಗಿದೆ. ಈ ದೇವಾಲಯವು ಇತಿಹಾಸದುದ್ದಕ್ಕೂ ಪದೇ ಪದೇ ನಾಶ ಮತ್ತು ಪುನರ್ ನಿರ್ಮಾಣವನ್ನು ಎದುರಿಸಿದೆ. ಇದನ್ನು ಕುತುಬ್ ಅಲ್ ದೀನ್ ಐಬಕ್ ಮತ್ತು ಔರಂಗಜೇಬ್ನಂತಹ ಮೊಘಲ್ ಆಡಳಿತಗಾರರು ನಾಶಪಡಿಸಿದರು ಮತ್ತು ನಂತರ ರಾಜ ಮಾನ್ಸಿಂಗ್ ಮತ್ತು ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ನಂತಹ ಹಿಂದೂ ಆಡಳಿತಗಾರರು ಪುನರ್ ನಿರ್ಮಿಸಿದರು. ಪ್ರಸ್ತುತ ರಚನೆಯನ್ನ 1780ರಲ್ಲಿ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ನಿರ್ಮಿಸಿದರು. ಇದು ಜ್ಞಾನವ್ಯಾಪಿ ಮಸೀದಿಯ ಪಕ್ಕದಲ್ಲಿದೆ. ಇದು ಸೈಟ್ನ ಸಂಕೀರ್ಣ ಇತಿಹಾಸದ ಜ್ಞಾಪನೆಯಾಗಿದೆ. ಕಾಶಿ ವಿಶ್ವನಾಥ ದೇವಾಲಯವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಇದು ಶಿವನ ಅತ್ಯಂತ ಪವಿತ್ರವಾದ ಪ್ರಾತಿನಿಧ್ಯವಾಗಿದೆ. ಹಿಂದೂಗಳಿಗೆ ಅಪಾರವಾದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ದೇವಾಲಯದ ಇತಿಹಾಸವು ಆಧ್ಯಾತ್ಮಿಕ ಕೇಂದ್ರವಾಗಿ ಮತ್ತು ಪ್ರತಿಕೂಲತೆಯ ಮುಖಾಂತರ ಸ್ಥಿತಿಸ್ಥಾಪಕತ್ವದ ಸಂಕೇತವಾಗಿ ಅದರ ಶಾಶ್ವತ ಪ್ರಾಮುಖ್ಯತೆಗೆ ಸಾಕ್ಷಿಯಾಗಿವೆ. ಕಾಶಿ ಎಂದು ಕರೆಯಲ್ಪಡುವ ವಾರಣಾಸಿಯನ್ನ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ನಗರಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ ಮತ್ತು ದೇವಾಲಯವು ಅದರ ಆಧ್ಯಾತ್ಮಿಕ ಕೇಂದ್ರವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಯಾತ್ರಿಕರು ಪ್ರಾರ್ಥನೆಯನ್ನ ಸಲ್ಲಿಸಲು, ಆಶೀರ್ವಾದವನ್ನು ಪಡೆಯಲು ಮತ್ತು ದೈವಿಕ ವಾತಾವರಣದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲು ದೇವಾಲಯಕ್ಕೆ ಆಗಮಿಸುತ್ತಾರೆ. 2021ರಲ್ಲಿ ಉದ್ಘಾಟನೆಗೊಂಡ ಕಾಶಿ ವಿಶ್ವನಾಥ ಕಾರಿಡಾರ್ ಯೋಜನೆಯು ದೇವಾಲಯದ ಸಂಕೀರ್ಣವನ್ನು ಕ್ರಾಂತಿಗೊಳಿಸಿದೆ. ಈ ಉಪಕ್ರಮವು ಗಂಗಾ ನದಿಗೆ ನೇರ ಮಾರ್ಗವನ್ನು ಸೃಷ್ಟಿಸಿದೆ. ಸುಗಮ ಮತ್ತು ಹೆಚ್ಚು ಅನುಕೂಲಕರವಾದ ಯಾತ್ರಾ ಅನುಭವವನ್ನು ಇದು ಸುಗಮಗೊಳಿಸುತ್ತದೆ. ಇದಲ್ಲದೆ ಕಾರಿಡಾರ್ನ ಸುತ್ತಮುತ್ತಲಿನ ಪ್ರದೇಶದ ಸೌಂದರ್ಯವನ್ನು ಕೂಡ ಹೆಚ್ಚಿಸಿದೆ. ದೇವಾಲಯದ ಆಕರ್ಷಣೆಗೆ ಮತ್ತಷ್ಟು ಮೆರಗನ್ನು ನೀಡಿದೆ.